ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೂರಿಲಾಲ್ ನಾಯಕ್. ಸೊ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ, ಹಾಗೆ ರಿಕ್ವೆಸ್ಟ್ಗಳಲ್ಲೆಲ್ಲ ಜಾಸ್ತಿ ಕೇಳ್ತಾ ಇದ್ದೀರಾ. ಯಾವ ವಿಚಾರವಾಗಿ ಅಂತಂದರೆ, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ. ಆ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಭಾಳಷ್ಟು ಜನ ತಾವು ಮೆಸೇಜ್ಗಳಲ್ಲಿ ಕೇಳ್ತಾ ಇದ್ದೀರಾ, ಕೆಲವರು ಕಾಲ್ ಮಾಡ್ತಾ ಇದ್ದೀರಾ. ಸರ್, ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ, ಸೊ ಯಾವ ಥರ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು, ಅದಾದಮೇಲೆ ತಾವು ಸ್ವಲ್ಪ ಧೈರ್ಯವನ್ನು ಹೇಳಿ ಸರ್, ಯಾವ ರೀತಿಯಲ್ಲಿ ಓದಬೇಕು, ಏನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ದೀರಾ, ಸ್ನೇಹಿತರು ಕೇಳ್ಕೊಂಡಿದ್ದೀರಾ. ಆ ಆಧಾರದ ಮೇಲೆ ನಾನು ಇವತ್ತು ಟೈಮನ್ನು ನಿಮಗಂತ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಅದು ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಅದು ಸಂತೋಷ ಪಡುವಂತಹ ಸುದ್ದಿನೇ. ಇನ್ನೊಂದೇನಪ್ಪ ಅಂತಂದರೆ, ನೋಟಿಫಿಕೇಷನ್ನು ಕಡಿಮೆ ಸಂಖ್ಯೆಯಲ್ಲಿ ಏನಾಗಿಲ್ಲ, ಅದು ಕರೆದಿರ್ತಕ್ಕಂತಹ ವೇಕೆನ್ಸಿಗಳು ಕೂಡ ಸಾಕಷ್ಟು ಮಟ್ಟದಲ್ಲಿ ಕರೆದಿದ್ದಾರೆ, ಡಿಸ್ಟ್ರಿಕ್ಟ್ ವೈಸ್ ಡಿವೈಡ್ ಮಾಡಿಬಿಟ್ಟು. ಮತ್ತು ಇನ್ನೊಂದು ಖುಷಿ ವಿಚಾರ ಅಂತಂದರೆ, ಈ ನೋಟಿಫಿಕೇಷನ್ನಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ, ಮತ್ತು ಏಜ್ ರಿಲ್ಯಾಕ್ಸೇಷನ್ನ 5 ವರ್ಷದ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೇನಪ್ಪ ಅಂತಂದರೆ, ಇಲ್ಲಿ ಡಿಫಿಕಲ್ಟಿ ಏನಪ್ಪ ಅಂತಂದರೆ, ಶಾರ್ಟ್ ಪೀರಿಯಡನ್ನು ಕೊಟ್ಟಿದ್ದಾರೆ ಅವರು. ಅಂದರೆ ಎಕ್ಸಾಮ್ ನಡೆಸೋರು KSP ದವ್ರು ಆಗಿರಲ್ಲ ಮತ್ತು KPSC ದವ್ರು ಆಗಿರಲ್ಲ. ಸೊ PC ವೃಂದದ ಏನು ಹುದ್ದೆಗಳಿಗೆ ನಡೆಸುವಂಥ ಎಕ್ಸಾಮ್ ಯಾರು ನಡೆಸ್ತಾರೆ ಅಂತಂದರೆ KE ದವರು ನಡೆಸ್ತಿದ್ದಾರೆ, ಎಕ್ಸಾಮಿನೇಷನ್ ಬೋರ್ಡ್ನವರು. ಸೊ ಹಾಗಾಗಿ ತುಂಬ ಕಡಿಮೆ ಶಾರ್ಟ್ ಪೀರಿಯಡನ್ನು ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಯಾವಾಗ ಎಂಡ್ ಆಗುತ್ತೆ, ಮತ್ತು ಎಕ್ಸಾಮನ್ನು ಟೆಂಟೇಟಿವ್ಲಿ ನಾವು ಯಾವತ್ತು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಇವಾಗಲೇ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದೊಂದು ಶಾರ್ಟ್ ಪೀರಿಯಡ್ ಕೊಟ್ಟಿರೋದು ಕೂಡ ನಿಮಗೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಖುಷಿ ಪಡೋ ವಿಚಾರ ಅದೇ ಹೇಳಿದೆ, ಒಂದು ನೋಟಿಫಿಕೇಶನ್ ಆಗಿರೋದು, ಇನ್ನೊಂದು ಏಜ್ ರಿಲ್ಯಾಕ್ಸೇಷನನ್ನು ಮಾಡಿರೋದು. ಬಟ್ ಇಲ್ಲಿ ಎಕ್ಸಾಮ್ ನಡೆಸ್ತಿರೋದು KE ಆಗಿರೋದ್ರಿಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನೋದು ಚೇಂಜ್ ಆಗುತ್ತೆ. ಇನ್ನೊಂದು ಏನು ಹೇಳಿದೆ ಅಂತಂದರೆ, ನಾನು ಏಜ್ ರಿಲ್ಯಾಕ್ಸೇಷನ್ ಆಗಿರೋದ್ರಿಂದ ಫಿಸಿಕಲ್ ಅನ್ನೋದು ಕೂಡ 1:3 ಬಂದಮೇಲೆ ಫಿಸಿಕಲ್ ಅನ್ನೋದು ಕೂಡ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ. ಯಾಕಂದರೆ ಏಜ್ ಪ್ರೊಲಾಂಗ್ ಆದಂಗೆಲ್ಲ ಸ್ವಲ್ಪ ನಮ್ಮ ಎಫಿಷಿಯನ್ಸಿ ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಶಾರ್ಟ್ ಪೀರಿಯಡ್ ಕೊಟ್ಟಿರೋದ್ರಿಂದ ಈಗಾಗಲೇ ಯಾರು ಓದಿರ್ತೀರಿ ಅವರಿಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಸಮಯ ಇದು. ಯಾರು ಈಗ ಸ್ಟಾರ್ಟ್ ಮಾಡ್ತಿರ್ತೀರಿ ಅವರಿಗೆ ಸ್ವಲ್ಪ ಡಿಫಿಕಲ್ಟೀಸ್ ಆಗ್ಬೋದು, ಬಟ್ ಟೆನ್ಷನ್ ಪಡುವಂಥದ್ದು ಏನಿಲ್ಲ ಇದರಲ್ಲಿ, ಆಯಿತಾ. ಸೊ ನಾನು ನಿಮಗೆ ಹೇಳಿರೋ ಹಾಗೆ, ಒಂದೇದು ನೋಟಿಫಿಕೇಶನ್ ಆಗಿದೆ, ಏಜ್ ರಿಲ್ಯಾಕ್ಸೇಷನ್ ಆಗಿದೆ, ಎಕ್ಸಾಮಿನೇಷನ್ ಡೇಟನ್ನು ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಪ್ಯಾಟರ್ನ್ ಯಾವುದು KE ದವ್ರದ್ದು ಏನು ಪ್ಯಾಟರ್ನ್ ಇದೆ ಆ ಪ್ಯಾಟರ್ನು ಕೂಡ ಅವರು ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಕೆಲವು ಸಜೆಷನ್ಗಳನ್ನು ಇವತ್ತಿಗೆ ಕೊಡ್ತೀನಿ ನಾನು. ಸೊ ಇದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಸೊ ಪೊಲೀಸ್ ಇಲಾಖೆಯಲ್ಲಿ ನೀವು ಜಾಯ್ನ್ ಆಗಬೇಕು. ಇಷ್ಟು ವರ್ಷದಿಂದ ಕಾದು ಬರ್ತಾ ಇದ್ದೀರಾ ಅಂದರೆ, ಮೋರ್ ದೆನ್ 4.5 year 5 yearsವರೆಗೂ ಯಾವುದು ನೋಟಿಫಿಕೇಶನ್ಸ್ಗಳಾಗಿಲ್ಲ. ಸೊ ನೀವೇನು ಕಾದು ಕುಳಿತಿದ್ರಿ ಮನೆಯಲ್ಲಿ ಮತ್ತು ಓದ್ತಾ ಇದ್ರಿ ಕಷ್ಟಪಟ್ಬಿಟ್ಟು, ಸೊ ಅವರಿಗೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದು. ಏನಪ್ಪ ಅಂತಂದರೆ, ಏನೇನು ಕನಸುಗಳನ್ನು ಕಾಣ್ತಿದ್ರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಅಚೀವ್ಮೆಂಟನ್ನು ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದೆ. ನನ್ನ ಪ್ರಕಾರ ಅಂತೂ ಏಜ್ ಮುಂದಕ್ಕೆ ಹೋಗೋದು ಸ್ವಲ್ಪ ಡೌಟೇ ಇದೆ. ಯಾಕಂದರೆ ರಿಕ್ರೂಟ್ಮೆಂಟ್ ಅನ್ನೋದು ತುಂಬ ಸ್ಪೀಡಾಗಿ ನಡೆಯುತ್ತೆ ಇವಾಗ. ಆಲ್ರೆಡಿ ಗೃಹ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದಾದಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅವರು ಹೇಳಿರೋ ಮಾತಿನ ಹಾಗೆ. ಸೊ ಈಗ ಅವರು ನೋಟಿಫಿಕೇಶನ್ ಮಾಡಿರೋದ್ರಿಂದ ವಿದ್ಯಾರ್ಥಿಗಳ ನೋವನ್ನು ಮತ್ತು ವಿದ್ಯಾರ್ಥಿಗಳ ಕಳವಳವನ್ನು ಅವರು ಆಲಿಸ್ಕೊಂಡು, ಸೊ ಈ ಥರದಲ್ಲಿ ಮಾಡಿರೋದ್ರಿಂದ ದಯವಿಟ್ಟು ಪೊಲೀಸ್ ನೋಟಿಫಿಕೇಶನ್ ಆಗಿದೆ, ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ಏಜ್ ರಿಲ್ಯಾಕ್ಸೇಷನ್ ಆಗಿದೆ, ಏನು ಇಷ್ಟು ವರ್ಷ ಕಷ್ಟಪಟ್ಟಿದ್ರಿ, ನನ್ನ ಏಜ್ ಬರ್ತಾ ಇಲ್ಲ, ಅದಾದಮೇಲೆ ನಾನು ಓದಲಿಕ್ಕೆ ಆಗಲಿಲ್ಲ, ನಾನೇನು ಗೌರ್ಮೆಂಟ್ ಹುದ್ದೆನ ಎಸ್ಪೆಷಲಿ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂಥೇಳಿ 5-6 years ಓದ್ಕೊಂಡ್ಬಂದಿದ್ದೀನಿ, ಆದರೆ ನಂದು ಏಜ್ ರಿಲ್ಯಾಕ್ಸೇಷನ್ ಇಲ್ಲದೆ ಇರೋದ್ರಿಂದ ನಾನು ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ ಅಂತೇಳಿ ಎಷ್ಟು ಮಂದಿ ನನ್ನ ಮುಂದೆ ಹೇಳ್ತಾ ಇದ್ರಿ. ಸೊ ಅವರಿಗೆ ಎಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ ಇವಾಗ. ಸೊ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ, ಏನು 5 ವರ್ಷದ ಹಿಂದೆ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿದ್ರು, ಸೊ ಅದೇ ವಿದ್ಯಾರ್ಥಿ ಇವಾಗ ನೀವು ಎಕ್ಸಾಮ್ ಬರೀತಿದ್ರ ಅಂತ ಅನ್ಕೋಬೇಕಾಗುತ್ತೆ. KE ದವರ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮಗೆ ಗೊತ್ತೇ ಇರುತ್ತೆ. ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ KPSC ಆ್ಯಂಡ್ KSP. ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ನವ್ರು ನಡೆಸ್ತಿರ್ತಕ್ಕಂತಹ ರಿಕ್ರೂಟ್ಮೆಂಟಿಗೂ KE ದವ್ರು ನಡೆಸುವಂತಹ ಎಕ್ಸಾಮಿನೇಷನ್ ರಿಕ್ರೂಟ್ಮೆಂಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಆಯ್ತಾ. ಸೊ ಹಾಗಾಗಿ ಫೋನ್ ಆಯಿತು.
ಸೊ ಹಾಗಾಗಿ ನಾನು ಹೇಳ್ತಾ ಇರೋದು KA ದವರಿಗೂ ಮತ್ತು KPSC ದವರಿಗೂ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಪ್ಯಾಟರ್ನ್ ಬೇರೆನೇ, ಅವರು ತೆಗೆಯುವಂತಹ ಕ್ವಶನ್ ಪ್ಯಾಟರ್ನೇ ಬೇರೆ ಇರುತ್ತೆ. ಸೊ ಮತ್ತೆ KA ದವರು ತೆಗೆಯುವಂತಹ ಪ್ಯಾಟರ್ನೇ ಬೇರೆ ಇರುತ್ತೆ. ಹಾಗಾಗಿ ನೀವು ಓದುವಂತಹ ಪ್ಯಾಟರ್ನ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ 8ನೇ ತಾರೀಕಿಂದ ನೋಟಿಫಿಕೇಶನ್ಸ್ಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಫಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕಿಂತ ನಾನು ಯಾವ ಪ್ಯಾಟರ್ನಲ್ಲಿ ನಾನು ಓದಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈಗ ಕೆಲವರು ಇದರಲ್ಲೇ ಎಸ್ಸೆ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಆ ಹುದ್ದೆಗಳಿಗೆ ಇನ್ನೂ ನಮಗೆ ಏನು ನೋಟಿಫಿಕೇಶನ್ ಆಗದೇ ಇರೋದ್ರಿಂದ ನಾನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರನ್ನ ಕೂಡ ಈ ಲೈವಿಗೆ ಜಾಯಿನ್ ಮಾಡ್ಸಕ್ಕೆ ಹೇಳಿ. ಈ ವಿಡಿಯೋ ಮೇ ಬಿ ಅಪ್ಲೋಡ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಹಾಗಾಗಿ ನಿಮಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಾವು ಹಳ್ಳಿಗಾಡಲ್ಲಿ ಬೆಳೀತಿರ್ತಕ್ಕಂತಹ ವಿದ್ಯಾರ್ಥಿಗಳು, ಮೋಸ್ಟ್ ಆಫ್ ಅಸ್ ನಾವೇನಂತಂದ್ರೆ ಮಿಡ್ಲ್ ಕ್ಲಾಸ್ಗಳಲ್ಲಿ ನಾವಿರೋದ್ರಿಂದ ನಮ್ಮ ತಂದೆ ತಾಯಿಗಳ ಒಂದು ಕನಸು ಏನಾಗಿರುತ್ತೆ, ನನ್ನ ಮಗ ಯಾವುದೋ ಒಂದು ಗೌರ್ಮೆಂಟ್ ಜಾಬನ್ನು ಪಡ್ಕೊಳ್ಳಿ ಅನ್ನೋದು. ಅದು ಮೇ ಬಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಹುದ್ದೆ ಆಗಿರ್ಬೋದು, ಅದಾದಮೇಲೆ FD ಆಗಿರ್ಬೋದು, SD ಆಗಿರ್ಬೋದು, ಹಾಗೆ ಅಷ್ಟೇ ಅಲ್ಲದೆ ಟೀಚರ್ ಪೋಸ್ಟ್ಗಳಾಗಿರ್ಬೋದು, ಯಾವುದೇ C ಗ್ರೇಡ್ ನೌಕರ ಆದ್ರೂ ಪರವಾಗಿಲ್ಲ, ನನ್ನ ಕುಟುಂಬದಲ್ಲಿ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ ಅನ್ನೋದು ಪ್ರತಿಯೊಬ್ಬರ ತಂದೆ ತಾಯಿಯ ಮತ್ತು ಕುಟುಂಬಸ್ಥರ ಒಂದು ಹರಕೆ ಆಗಿರುತ್ತೆ, ಆಯ್ತಾ. ಸೊ ಅದನ್ನು ತೀರಿಸಲಿಕ್ಕೆ ಮತ್ತೆ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿ ನಿಮ್ಮ ಫ್ಯಾಮಿಲಿಗೆ ನೀವು ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತಂದ್ರೆ ಯುವರ್ ಕಾಲ್ ಲೆಟರ್, ಅಂದ್ರೆ ನಿಮ್ಮ ಗೌರ್ಮೆಂಟ್ ಹುದ್ದೆಗೆ ನೀವು ಸೆಲೆಕ್ಟ್ ಆಗಿದ್ದೀರಾ, ಹಾಗಾಗಿ ನಿಮಗೆ ಜಾಯ್ನಿಂಗ್ ಲೆಟರ್ನ ನಾವು ಕಳಿಸಿದೀವಿ ಅಂತ ಗೌರ್ಮೆಂಟ್ ಇಂದ ಒಂದು ಬರುತ್ತಲ್ವಾ, ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ. ಸೊ ಆ ಲೆಟರ್ ಅನ್ನೋದೇ ಒಂದು ಗ್ರೇಟೆಸ್ಟ್ ಗಿಫ್ಟ್ ಫಾರ್ ಯುವರ್ ಪೇರೆಂಟ್ಸ್. ನಾನು ನಿಮಗೆ ಈಗ ಹೇಳಲಿಕ್ಕೆ ಹೋಗ್ತಾ ಇರೋದು ಒಂದೇದೇ ಹೇಳ್ತಾ ಇದ್ದೀನಿ, ತುಂಬಾ ಶಾರ್ಟ್ ಪೀರಿಯಡ್ ಇದೆ. ಶಾರ್ಟ್ ಪೀರಿಯಡ್ಗೆ ಏನ್ ಮಾಡಬೇಕು ಅಂತಂದ್ರೆ, ಸಿಲೆಬಸ್ ಕವರ್ ಅನ್ನೋದು ಎಲ್ಲಾ ಎಕ್ಸಾಮ್ಗಳಿಗೂ ಇದ್ದೇ ಇರುತ್ತೆ. ಅಂದ್ರೆ ನಿಮಗೆ ಇವಾಗ ಸಿಲೆಬಸ್ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಅಲ್ಲೇ ಸಿಲೆಬಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಫಸ್ಟ್ ಜನರಲ್ ಸ್ಟಡೀಸ್ ನಾವು ಪೇಪರ್ನ ಕನ್ಸಿಡರೇಷನ್ ಮಾಡೋದೇ PC ಗೆ ಜನರಲ್ ಸ್ಟಡೀಸ್ ಪೇಪರ್ ಅಂತ ಹೇಳಿ. ಸೊ ಇಲ್ಲಿ ಯಾವುದು ಪೇಪರ್ 1 ಪೇಪರ್ 2 ಅನ್ನೋದು ಯಾವುದು ಇರಲ್ಲ. ಸೊ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅಂದ್ರೆ 50% or 60% ಆಫ್ ದಿ ಕ್ವಶನ್ಸ್ ವಿಲ್ ಬಿ ಕವರ್ಡ್ ಇನ್ ನಮ್ದು ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ ಅಂತ ಏನು ಕರಿತೀವಿ, ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳಂತ ನಾನೇನು ಕರಿತೀನಿ. ಅಂದ್ರೆ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು. ಸೊ ಈ ಸಬ್ಜೆಕ್ಟ್ಸ್ಗಳನ್ನ, ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ಗಳ ಮೇಲೆ ಆ ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತೆಗಿತಾರೆ. ಸೊ ಒಂದೇದು ನಿಮ್ಮ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು, ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋ ಒಂದು ಹುದ್ದೆ C ಗ್ರೇಡ್ ಹುದ್ದೆ ಆಗಿದ್ರೂ ಕೂಡ PUC ಲೆವೆಲ್ ಅಲ್ಲಿ ತೆಗೆಯುವಂತಹ ಕ್ವಶನ್ ಪೇಪರ್ ಆಗಿದ್ರು ಕೂಡ ಇದನ್ನ ಬರೆಯುವಂತಹ ಸ್ಪರ್ಧಾ ಆಕಾಂಕ್ಷಿಗಳು ಡಬಲ್ ಡಿಗ್ರಿ ಹೋಲ್ಡರ್ಸ್ ಗಳಾಗಿದ್ದಾರೆ ಈಗಿನ ಕಾಲದಲ್ಲಿ. ಸೊ ಅದು ನಿಮ್ಮ ಗಮನದಲ್ಲಿ ಇರಬೇಕು. ನಾನು PUC ಪಾಸ್ ಆಗಿಬಿಟ್ಟಿದ್ದೀನಿ, ನಾನು ಡಿಗ್ರಿ ಓದ್ಬಿಟ್ಟಿದ್ದೀನಿ, ನನಗೆ ತುಂಬಾ ಈಸಿ ಆಗುತ್ತೆ, ನನಗೆ ಕಾಂಪಿಟೇಟರ್ಸ್ ಯಾರೂ ಇಲ್ಲ ಅಂತೇಳಿ ಏನಾದರೂ ನೀವು ಅನ್ಕೊಂಡಿದ್ರಿ ಅಂತಂದ್ರೆ, ಸೊ ಅದನ್ನ ನೀವು ಅದರಿಂದ ಹೊರಗಡೆ ಬರಬೇಕಾಗುತ್ತೆ. ಯಾಕಂತಂದ್ರೆ ಪೊಲೀಸ್ ಇಲಾಖೆಗೆ ಇತ್ತೀಚೆಗೆ ಸೇರ್ತಿರ್ತಕ್ಕಂತಹ ಏನು ಆಕಾಂಕ್ಷಿಗಳೇನಿದ್ದಾರೆ, ವಿದ್ಯಾರ್ಥಿಗಳಾಗಿ ಸೆಲೆಕ್ಟ್ ಆಗಿ ಬರ್ತಿರ್ತಕ್ಕಂಥವ್ರೆಲ್ಲರೂ MSc ಮಾಡಿದವರಿದ್ದಾರೆ, BSc ಮಾಡಿದವರಿದ್ದಾರೆ, BCom ಮಾಡಿದವರಿದ್ದಾರೆ, MCom ಮಾಡಿದವರಿದ್ದಾರೆ. ಸೊ M.Ed ವರೆಗೂ ಮಾಡೋರು ಕೂಡ ಈ ಡಿಪಾರ್ಟ್ಮೆಂಟ್ನ, ಇಂಜಿನಿಯರಿಂಗ್ ಮಾಡಿರೋರು ಕೂಡ ಈ ಡಿಪಾರ್ಟ್ಮೆಂಟ್ನ ಜಾಯ್ನ್ ಆಗ್ತಿದ್ದಾರೆ. ಹಾಗಾಗಿ ನಿಮ್ಮ ಫೋಕಸ್ ಏನಿರಬೇಕು ಅಂತಂದ್ರೆ, ನೀವು ಓದುತ್ತಿರ್ತಕ್ಕಂತಹ ಸಬ್ಜೆಕ್ಟು ಯು ಆರ್ ಕಾಂಪಿಟೇಟಿಂಗ್ ವಿತ್ ಡಬಲ್ ಡಿಗ್ರಿ ಹೋಲ್ಡರ್ಸ್, ಆಯ್ತಾ. ಯು ಆರ್ ನಾಟ್ ಎ PUC ಗೈ, ಯು ಆರ್ ನಾಟ್ ಎ ಜಸ್ಟ್ ಡಿಗ್ರಿ ಹೋಲ್ಡರ್. ನೀವು ಕಾಂಪಿಟೇಷನ್ ಮಾಡಬೇಕಾಗಿರೋದು ಡಬಲ್ ಡಿಗ್ರಿ ಅವ್ರ ಜೊತೆ. ಸೊ ಇದು ಫಸ್ಟ್ ನಿಮ್ಮ ಮೈಂಡಲ್ಲಿ ಇರಬೇಕು. ಎರಡನೇದೇನಪ್ಪ ಅಂತಂದ್ರೆ, ನಾನು ಹೇಳಿದೆ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ಗಳನ್ನ ಇಲ್ಲಿ ತುಂಬಾ ಬೇಗ ಕವರ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, KA ದವರು ಕೇಳ್ತಿರ್ತಕ್ಕಂತಹ ಕ್ವಶನ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮೇ ಬಿ ಇಟ್ ಈಸ್ ಎಲಾಬ್ರೇಟೆಡ್, ಮೇ ಬಿ ಇಟ್ ಈಸ್ ಆಪ್ಷನಲ್, ಅಂದ್ರೆ ಆಪ್ಷನ್ 1, 2 ಅನ್ನೋ ರೀತಿಯಲ್ಲಿ ಕೇಳ್ಬೋದು, ಮೇಲಿನ ಎಲ್ಲವೂ ಅಂತ ಕೇಳ್ಬೋದು, ಅಥವಾ ಅಲ್ಲಿಗೆ ರೀಸನಿಂಗ್ ಅನ್ನ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಆನ್ಸರ್ನ ಪಡೆಯುವಂತಹ ಕ್ವಶನ್ಸ್ಗಳು ಕೂಡ KE ಎಕ್ಸಾಮ್ಗಳಲ್ಲಿ ಆ ಪ್ಯಾಟರ್ನ್ಗಳಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಸವಿವರವಾಗಿ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾಗಿರೋದು ಅವಶ್ಯಕವಾಗಿರುತ್ತೆ. ಸೊ KA ದವರು ನಡೆಸುವಂತಹ ಎಕ್ಸಾಮು ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿಲ್ ಕಮ್ಸ್ ಫ್ರಮ್ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್, ಅಂದ್ರೆ 60% ಆಫ್ ದಿ ಕ್ವಶನ್ಸ್ ವಿಲ್ ಕವರ್ಡ್ ಇನ್ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ ಅಂತ ಹೇಳಿದೆ. ಸೊ ಹಾಗಿದ್ರೆ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ನ ನಾನು ಈ ಕಡಿಮೆ ಸಮಯದಲ್ಲಿ ಯಾವ ರೀತಿ ನಾನು ಓದ್ಬೇಕಂತ ನನಗೆ ಏನಾದ್ರು ಕ್ವಶನ್ ಕೇಳಿದ್ರೆ ನೀವು, ಸೊ ನೀವು ಫಸ್ಟ್ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರ್ತಕ್ಕಂತಹ 6ನೇ ತರಗತಿಯಿಂದ 12ನೇ ತರಗತಿ ಇರ್ತಕ್ಕಂತಹ ಓನ್ಲಿ ಸೋಷಿಯಲ್ ಸೈನ್ಸ್ ಬುಕ್ಸ್ಗಳು, ನಾಟ್ ಸೈನ್ಸ್, ನಾಟ್ ಎನಿ ಅದರ್ ಬುಕ್ಸ್, ನಾನು ನಿಮ್ಗೆ ಯಾವುದು ಬೇರೆ ಹೇಳ್ತಾ ಇಲ್ಲ, ಸೋಷಿಯಲ್ ಸೈನ್ಸ್ ಬುಕ್ಗಳು ಮಾತ್ರ
6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ತಾವು ಓದುವುದು ಅವಶ್ಯಕವಿರುತ್ತೆ. ಎವ್ರಿ ಡೇ ನೀವು 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಸೋಷಿಯಲ್ ಸೈನ್ಸ್ ಅನ್ನ ಕವರ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಅನ್ನೋ ಸಬ್ಜೆಕ್ಟ್ಸ್ಗಳು ಬೇಸಿಕ್ ಆಗಿ ಒಬ್ಬ ಸ್ಪರ್ಧಾ ಆಕಾಂಕ್ಷೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನ ಪಡಿಬೇಕು ಅಂತ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗೆ ಅದು ಸಹಾಯ ಆಗುತ್ತೆ. ಹಾಗಾಗಿ ಮತ್ತೆ ಎಲ್ಲಾ ಕ್ವಶನ್ಸ್ಗಳು ಬರುವಂತದ್ದು ಆ ಸಬ್ಜೆಕ್ಟ್ಸ್ಗಳಲ್ಲಿ ಏನು 6ರಿಂದ 12ನೇ ಕ್ಲಾಸ್ ತಾವೇನು ಸೋಷಿಯಲ್ ಸೈನ್ಸ್ ಓದ್ತೀರಿ ಅಲ್ಲೇ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಿರ್ತಾರೆ. ಹಾಗಾಗಿ ತಾವು ಈ ಬುಕ್ ಅನ್ನ ಓದಲೇಬೇಕು. ಅದು NCERT ಓದಿ ಅಥವಾ ನಮ್ಮ KST ಓದಿ, ಅಂದ್ರೆ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಏನಿದೆ ಅದನ್ನಾದ್ರೂ ಓದಿ. ಸೊ ಎಲ್ಲಿ ಪಡೆಯುತ್ತೆ ಅಂತಂದ್ರೆ ಆನ್ಲೈನ್ ಅಲ್ಲೇ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ನಮ್ಮ ಕರ್ನಾಟಕ ಏನು ಸರ್ಕಾರಿ ಬುಕ್ಗಳಿದಾವೆ ಆ ಬುಕ್ಗಳನ್ನ ತಾವು ಆನ್ಲೈನ್ ಅಲ್ಲೇ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಇಲ್ಲ ನಾನು ಆನ್ಲೈನ್ ಡೌನ್ಲೋಡ್ ಮಾಡ್ಕೊಳಕ್ಕಾಗಲ್ಲ ಅಂತಂದ್ರೆ ಬಹಳಷ್ಟು ಜೆರಾಕ್ಸ್ ಶಾಪ್ಸ್ಗಳಲ್ಲಿ ಆ ಬುಕ್ಸ್ಗಳು ಆಲ್ರೆಡಿ ಅವೈಲೇಬಲ್ ಇದಾವೆ. NCERT ಆಗಿರ್ಬೋದು, KST ಎಕ್ಸಾಮ್ಗಳು ನಮ್ದೇನಿದಾವೆ, ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಏನಿದೆ ಆ ಬುಕ್ಸ್ಗಳು ಅವೈಲೇಬಲ್ ಇದಾವೆ. ದಯವಿಟ್ಟು 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಓನ್ಲಿ ಸೋಷಿಯಲ್ ಸೈನ್ಸ್ ಅಂತ ತಮಗೆ ನಾನು ಹೇಳಿದ್ದೀನಿ. ಇಲ್ಲಿ ಸೈನ್ಸ್ ಅಂತ ಹೇಳಿ ಓದಕ್ಕೆ ಹೋಗಬೇಡಿ, ಯಾಕಂದ್ರೆ ಅದು ತುಂಬಾ ಎಲಾಬ್ರೇಟೆಡ್ ಇರುತ್ತೆ. ಅಷ್ಟು ಈಗ ಒಂದು ಎಕ್ಸಾಂಪಲ್ ಕೊಟ್ಟು ಅಂಡರ್ಸ್ಟ್ಯಾಂಡ್ ಮಾಡಿಸುವಂತಹ ಅಷ್ಟು ದಡ್ಡ್ರೆ ಅಂತ ತಾವಿರಲ್ಲ. ಯಾಕಂದ್ರೆ PUC ಓದಿದ ಮೇಲೆ ಡಿಗ್ರಿ ಓದಿರ್ತೀರಿ, ಡಬಲ್ ಡಿಗ್ರಿ ಹೋಲ್ಡರ್ ಇರ್ತೀರಿ. ಹಾಗಾಗಿ ಅಲ್ಲಿ ನೀವು ಸೈನ್ಸ್ ಅನ್ನ ಓದಕ್ಕೆ ಹೋಗ್ಬೇಡಿ. ಅದಕ್ಕೆ ಸಪರೇಟ್ ಬುಕ್ ಅನ್ನ ನಾನು ಹೇಳ್ತೀನಿ. ಸೋಷಿಯಲ್ ಸೈನ್ಸ್ ಈಸ್ ಮಸ್ಟ್ ಅಂಡ್ ಶುಡ್. 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ ಬುಕ್ಗಳನ್ನ ತಾವು ಓದಲೇಬೇಕು. ಆಯ್ತಾ? ಸೊ ಅದಾದ್ಮೇಲೂ ಕೆಲವು ಬುಕ್ಸ್ಗಳು ಅದರಲ್ಲೂ ಕೂಡ ಅವಾಯ್ಡ್ ಇದಾವೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೋಷಿಯಲ್ ಸೈನ್ಸ್ ಬುಕ್ಸ್ಗಳಲ್ಲಿ ಯಾವ ಬುಕ್ ಅನ್ನ ನಾನು ಎಷ್ಟನೇ ಕ್ಲಾಸಿನ ಬುಕ್ ಅನ್ನ ನಾನು ಅವಾಯ್ಡ್ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ಬರುವಂತಹ ಮುಂದಿನ ದಿನದ ವಿಡಿಯೋಗಳಲ್ಲಿ. ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ ಬುಕ್ಸ್ಗಳು ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಎರಡನೇದೇನಪ್ಪಾ ಅಂತಂದ್ರೆ ನೀವು ಈಗ ಪ್ರಸ್ತುತತೆಯಲ್ಲಿ ಎಲ್ಲಾ ಎಕ್ಸಾಮ್ಗಳ ಪ್ಯಾಟರ್ನ್ಗಳು ಡಿಪೆಂಡ್ ಆಗೋದೇ ಕರೆಂಟ್ ಅಫೇರ್ಸ್ಗಳ ಮೇಲೆ. ಸೊ ಹಾಗಾಗಿ ನಮ್ಮ KSPದವ್ರು ನಡೆಸಿದ್ರು ಅಂತಂದ್ರೆ ನಾವು ಮಿನಿಮಮ್ 8 ಮಂತ್ ವರೆಗೂ ಕರೆಂಟ್ ಅಫೇರ್ಸ್ಗಳನ್ನ ಅಥವಾ 1 year ವರೆಗೂ ಕರೆಂಟ್ ಅಫೇರ್ಸ್ಗಳನ್ನ ನಾವು ಕವರ್ ಮಾಡ್ತಿದ್ವಿ. ಸೊ ನಾವು ಓದೋ ಟೈಮಲ್ಲಿ. ಸೊ ಇವಾಗ ಆಲ್ರೆಡಿ 5 years ಆಗಿರೋದ್ರಿಂದ ಸೊ ಇಟ್ಸ್ ಪ್ರೊಲಾಂಗ್ಡ್ ಟೈಮ್ ಇದೆ. ಸೊ 5 ವರ್ಷದಿಂದ ಇಲ್ಲಿವರೆಗಾದ್ರೂ ಕೇಳಬಹುದು, ಮಿನಿಮಮ್ 2 years ಆದ್ರೂ ಕೇಳಬಹುದು, 1 year ಆದ್ರೂ ಕೇಳಬಹುದು. ಸೊ ಹಾಗಾಗಿ ನಿಮ್ಮ ಮೈಂಡ್ ಸೆಟ್ ಯಾವ ಥರದಲ್ಲಿ ಇರಬೇಕು ಕರೆಂಟ್ ಅಫೇರ್ಸ್ಗೆ ಅಂತಂದ್ರೆ ನೀವು 5 ವರ್ಷದನ್ನ ಕವರ್ ಮಾಡ್ತಿದ್ದೀರ ಅನ್ನೋ ರೀತಿಯಲ್ಲಿ ನೀವು ಓದಬೇಕಾಗುತ್ತೆ ಕರೆಂಟ್ ಅಫೇರ್ಸ್. ಯಾಕಂದ್ರೆ KAದವರು ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಗವರ್ಮೆಂಟ್ ಫಾರ್ಮೇಶನ್ ಆಗಿ ಅವರ ಪ್ರಣಾಳಿಕೆಯಲ್ಲಿ ನೀಡಿರ್ತಕ್ಕಂತಹ ಒಂದು ಆಶ್ವಾಸನೆಗಳನ್ನ ದಿನನಿತ್ಯದಲ್ಲಿ ಸಾರ್ವಜನಿಕರಿಗೆ ಹೆಲ್ಪ್ ಆಗಲು ಅನ್ನೋ ದೃಷ್ಟಿಕೋನದಲ್ಲಿ ಕೆಲವು ಯೋಜನೆಗಳನ್ನ ತಂದಿರ್ತಾರೆ. ಸೊ ಅದು ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿದ್ದು. ಸೊ ನಾವು ಈಗ ಡೇಟ್ ಆಲ್ರೆಡಿ ಗವರ್ಮೆಂಟ್ ಫಾರ್ಮೇಶನ್ ಆಗಿ ಅವ್ರು ತಂದಿರತಕ್ಕಂತಹ ಜಾರಿಗೆ ಮಾಡಿರ್ತಕ್ಕಂತಹ ಯೋಜನೆಗಳು ಈಗ ಆಲ್ರೆಡಿ 3 ವರ್ಷ ಆಗಿದೆ, 2 ವರ್ಷ ಆಗಿದೆ, ಕೆಲವು 5 ವರ್ಷಗಳಾಗಿರುತ್ತೆ, ಕೆಲವು 10 ವರ್ಷಗಳಾಗಿರುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಓದಬೇಕು ಅನ್ನೋದು ದೃಷ್ಟಿಕೋನ ಹೆಂಗಿರ್ಬೇಕು ಅಂತಂದ್ರೆ ಯಾವುದೇ ಒಂದು ಗವರ್ಮೆಂಟ್ ಫಾರ್ಮೇಶನ್ ಆದಾಗ ಅಲ್ಲಿಂದ ಏನ್ ಇಲ್ಲಿವರೆಗೆ ಚೇಂಜಸ್ ಗಳನ್ನ ತಂದಿದ್ದಾರೆ, ಮಾಡಿಫಿಕೇಶನ್ಸ್ ಗಳಾಗಿರ್ಬೋದು, ಚೇಂಜಸ್ ಗಳಾಗಿರ್ಬೋದು, ಅಥವಾ ಹೊಸದಾಗಿ ತಂದಿರತಕ್ಕಂತಹ ಯೋಜನೆಗಳಾಗಿರ್ಬೋದು, ಅಥವಾ ಪ್ರಣಾಳಿಕೆಗಳಲ್ಲಿ ಅವ್ರು ನೀಡಿರ್ತಕ್ಕಂತಹ ಆಶ್ವಾಸನೆಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ನಡೀತಾ ಇರೋದು ತುಂಬಾ ಇದೆ, ಜಗತ್ನಲ್ಲಿ ತುಂಬಾ ನಡೀತಾ ಇದೆ. ಹಾಗಾಗಿ ನೀವು ಓದುವಂತಹ ಪ್ಯಾಟರ್ನ್ ಹೆಂಗಿರ್ಬೇಕಂತಂದ್ರೆ ಯು ಶುಡ್ ಕವರ್ ಮಿನಿಮಮ್ 2 years ಆಫ್ ಕರೆಂಟ್ ಅಫೇರ್ಸ್. ಆಯ್ತಾ? ಸೊ ಅದು KE ಎಕ್ಸಾಮ್ಗಳಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತಾವು ಕವರ್ ಮಾಡಲಿಲ್ಲ ಅಂತಂದ್ರೆ ಮೇ ಬಿ ಯು ಮೇ ಮಿಸ್ 1 or 2 ಕ್ವಶನ್ಸ್. ಆದ್ರೆ ಆ 1 or 2 ಕ್ವಶನ್ಸ್ ಅನ್ನೋದು ನಿಮ್ಮ ಲೈಫಲ್ಲಿ ನಿಮ್ಮ ಹೆಸರು ಆ ರಿಸಲ್ಟ್ ಸೀಟ್ ಅಲ್ಲಿ, ಅಂದ್ರೆ ಫೈನಲ್ ರಿಸಲ್ಟ್ ಸೀಟ್ ಅಲ್ಲಿ ಅಥವಾ ಗ್ರೇಡೇಷನ್ ಲಿಸ್ಟ್ ಅಲ್ಲಿ ತಮ್ಮ ನಂಬರು ಅಥವಾ ತಮ್ಮ ಹೆಸರು ಮಿಸ್ ಆಗ್ಲಿಕ್ಕೆ ದಾರಿ ಮಾಡಿಕೊಡ್ಬೋದು. ತಾವು ಇಲ್ಲಿ ಕರೆಂಟ್ ಅಫೇರ್ಸ್ ಒಂದು ಕ್ವಶನ್ ಕೂಡ ಮಿಸ್ ಮಾಡಿದ್ರು ಮಿನಿಮಮ್ ಆಫ್ 1000 or 3000 4000 ಸ್ಟೂಡೆಂಟ್ಸ್ ಕೆಳಗಡೆ ನಿಮ್ಮ ರ್ಯಾಂಕಿಂಗ್ ಹೋಗ್ಬೋದು. ಹಾಗಾಗಿ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ KE ಎಕ್ಸಾಮ್ಗಳಲ್ಲಿ. ಮತ್ತೆ ಎಕ್ಸ್ಪೆಷಲಿ ನಮ್ಮ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆ ಎಕ್ಸಾಮ್ಗಳಲ್ಲಿ ಕರೆಂಟ್ ಅಫೇರ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಾನು ನಿಮಗೆ ಹೇಳಬೇಕು ಬೆಸ್ಟ್ ಟ್ರಿಕ್ ಅಂತಂದ್ರೆ, ಸೊ ಮೆಂಟಲ್ ಎಬಿಲಿಟಿ ಅನ್ನೋದು ಎಲ್ಲಾ ಎಕ್ಸಾಮ್ಗಳಲ್ಲೂ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ SSD GD ಎಕ್ಸಾಮ್ಗಳಾಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ನ ಇತರೆ ಎಕ್ಸಾಮ್ಗಳಲ್ಲಿ ಮೆಂಟಲ್ ಎಬಿಲಿಟಿ ಈಸ್ ಮ್ಯಾಂಡೇಟರಿ. ಮೆಂಟಲ್ ಎಬಿಲಿಟಿಯಲ್ಲಿ ಆಪ್ಟಿಟ್ಯೂಡ್, ರೀಸನಿಂಗ್ ಇರುತ್ತೆ. ಸೊ ಈ ಆಪ್ಟಿಟ್ಯೂಡ್, ರೀಸನಿಂಗ್ ಅಂತಹ ಕ್ವಶನ್ಸ್ಗಳು KE ಎಕ್ಸಾಮ್ಗಳಲ್ಲಿ ರೆಗ್ಯುಲರ್ ಆಗಿ ಕೇಳ್ತಾರೆ. ಆಯ್ತಾ? ರೆಗ್ಯುಲರ್ ಆಗಿ ಕೇಳ್ತಾರೆ. ಅದು ಮೇ ಬಿ
ರೀಸನಿಂಗ್ ಆಗಿರ್ಬೋದು, ಯಾವುದೋ ಒಂದೇ ಒಂದು ಕ್ವಶನ್ ಅನ್ನ ಕೊಟ್ಬಿಟ್ಟು ಅದರಲ್ಲಿ 5 ಕ್ವಶನ್ ಕೇಳೋದಾಗಿರ್ಬೋದು, 10 ಕ್ವಶನ್ ಕೇಳೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಪ್ಯಾಟರ್ನ್ಗಳಲ್ಲಿ ಏಜ್ ಬಗ್ಗೆ ಕೇಳ್ಬೋದು, ಟ್ರೈನ್ಸ್ಗಳ ಬಗ್ಗೆ ಕೇಳ್ಬೋದು, ಅದಾದ್ಮೇಲೆ ಡೈಸ್ಗಳ ಬಗ್ಗೆ ಕೇಳ್ಬೋದು, ಅದಾದ್ಮೇಲೆ ರಿಲೇಷನ್ ಬಗ್ಗೆ ಕೇಳ್ಬೋದು, ಅಂದ್ರೆ ಸಂಬಂಧಗಳ ಬಗ್ಗೆ ಕೇಳ್ಬೋದು. ಸೊ ಬೇರೆ ಬೇರೆ ಕ್ವಶನ್ಸ್ಗಳು ಬರುವಂತಹ ಚಾನ್ಸಸ್ಸು KE ಎಕ್ಸಾಮ್ಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ತಾವೇನ್ ಮಾಡಬೇಕು ಅಂತಂದ್ರೆ, ನೀವು ಓದುವಂತಹ ಪ್ಯಾಟರ್ನ್ ಅಲ್ಲಿ ಮೆಂಟಲ್ ಎಬಿಲಿಟಿಯನ್ನ ಎವ್ರಿ ಡೇ ನೀವು ಇರ್ತಕ್ಕಂತಹ 60 ಡೇಸ್ ಪ್ರೋಗ್ರಾಮ್ ಒಳಗಡೆ ಎವ್ರಿ ಡೇ ನೀವು ಬಿಡಿಸಲೇಬೇಕು. How you are giving importance to the current affairs, the same you should replicate in mental ability also. ಯಾವ ವಿದ್ಯಾರ್ಥಿ ಮೆಂಟಲ್ ಎಬಿಲಿಟಿಯನ್ನ ಕಲಿತಾರೆ ಅಥವಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ, ಆ ವಿದ್ಯಾರ್ಥಿಗೆ ತುಂಬಾ ಸರಳ ಆಗುತ್ತೆ. ಎಕ್ಸಾಂಪಲ್, ಇಲ್ಲಿ ನೀವು ಡಿಸ್ಕ್ರಿಮಿನೇಟ್ ಮಾಡ್ತೀರಾ, ನಾವು ಆರ್ಟ್ಸ್ನವ್ರು ಇದ್ದೀವಿ ಹಾಗಾಗಿ ನಮಗೆ ಮೆಂಟಲ್ ಎಬಿಲಿಟಿ ಅನ್ನೋದು ಜಾಸ್ತಿ ಹತ್ತುತ್ತಾ ಇಲ್ಲ ಸರ್, ನಮಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗ್ತಾ ಇಲ್ಲ ಅಂತಂದ್ರೆ, ರೀಸನಿಂಗ್ ಕ್ವಶನ್ಸ್ಗಳು ತುಂಬಾ ಈಸಿಯಾಗಿ ನೀವು ಮಾಡ್ಬೋದು. ಸಂಬಂಧಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಈಸಿಯಾಗಿ ಮಾಡ್ಬೋದು. ಡೈಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ತಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಲ್ಲಿ ಭಯ ಪಡುವಂಥದ್ದಿಲ್ಲ, ನಿಮ್ಮ ಎಫರ್ಟ್ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ ಅಷ್ಟೇ, ಆಯ್ತಾ? ಸೊ ಮೆಂಟಲ್ ಎಬಿಲಿಟಿ ನಾನು ಹೇಳಿದೆ, ಕರೆಂಟ್ ಅಫೇರ್ಸು ಮತ್ತೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ಗಳಾಗಿರ್ತಕ್ಕಂತಹ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಕ್ವಶನ್ಸ್ಗಳು ತುಂಬಾ ಬರೋದ್ರಿಂದ ನೀವು 6th to 12th ವರೆಗೂ ಓದಬೇಕು. ಕರೆಂಟ್ ಅಫೇರ್ಸ್ ಅನ್ನ ಎವ್ರಿ ಡೇ ಮೇ ಬಿ 2 years ಕ್ವಶನ್ ಕರೆಂಟ್ ಅಫೇರ್ಸ್ ಅನ್ನು ನೀವು ಕವರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ ಅನ್ನೋದು ನಿಮ್ಮ ಆ ಬೋರ್ಡ್ ಅಲ್ಲಿ ಹೆಸರು ಬರಲಿಕ್ಕೆ ಮೇನ್ ಕಾರಣೀಭೂತ, ಅಥವಾ ಏನಾದ್ರೂ ನಿಮ್ಮ ಏನಾದ್ರೂ ಕಾಂಟ್ರಿಬ್ಯೂಷನ್ ಅನ್ನೋದು ಏನಾದ್ರು ಇತ್ತಂದ್ರೆ ಎಕ್ಸಾಮ್ಗಳಲ್ಲಿ, ಅದು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಕರೆಂಟ್ ಅಫೇರ್ಸ್ ಅಲ್ಲಿ ಅವರೇ ಹೇಳಿರ್ತಾರೆ, ನಮಗೆ ಡೈಲಿ ಲೈಫಲ್ಲಿ ಏನ್ ನಡೀತಿರುತ್ತೆ ಆ ವಿಜ್ಞಾನದ ಮೇಲೆ ಕೇಳ್ತಾರೆ. ಆದ್ರೆ ಟೆಕ್ನಾಲಜಿ ವೈಸ್ ಕರೆಂಟ್ ಅಫೇರ್ಸ್ಗಳು ಬಂತು ಅಂತಂದ್ರೆ ಬೇರೆ ಬೇರೆ ರೀತಿನೇ ಇರ್ತದೆ. ಅದು ಯಾವ್ದಾದ್ರು ಪ್ರಾಣಿ ಸಿಕ್ಕಿರೋದಾಗಿರ್ಬೋದು, ಅಥವಾ ಹೊಸದಾಗಿ ಉಗಮ ಆಗಿರ್ತಕ್ಕಂತಹ ಕಂಡು ಬಂದಿರತಕ್ಕಂಥ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಯಾವುದೇ ಒಂದು ಜೀವಕೋಶ ಆಗಿರ್ಬೋದು. ಅದಾದ್ಮೇಲೆ ಹೊಸದಾಗಿ ಎಲ್ಲಾದ್ರೂ ಟೆಕ್ನಾಲಜಿಕಲಿ ಲೈಕ್ DRDO ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಇತರೆ ಬೇರೆ ಬೇರೆ ಸಂಸ್ಥೆಗಳು ಸ್ಪೇಸ್ ವೈಸ್ ಆಗಿರ್ಬೋದು, ಸೊ ಮತ್ತೆ ಈ ಎನ್ವೈರನ್ಮೆಂಟಲ್ ವೈಸ್ ಆಗಿರ್ಬೋದು, ಏನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕಲಿ ಹೊಸದಾಗಿ ಕಂಡುಹಿಡಿದಿದ್ದಾರೆ ಅಂತಂದ್ರೆ, ಸೊ ಅದರ ಮೇಲೆ ಕ್ವಶನ್ಸ್ಗಳು ತುಂಬಾ ಮಹತ್ವಪೂರ್ಣವಾಗಿ ಬರ್ತದೆ, ಆಯ್ತಾ? ಸೊ ಕರೆಂಟ್ ಅಫೇರ್ಸ್ ಕವರ್ ಮಾಡಿದೆ ನಾನು. ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ ಬಗ್ಗೆ ಹೇಳಿದ್ದೀನಿ, ಸ್ಟ್ಯಾಟಿಕ್ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ. ಮತ್ತೆ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಓಲ್ಡ್ ಕ್ವಶನ್ ಪೇಪರ್ಸ್. ಓಲ್ಡ್ ಕ್ವಶನ್ ಪೇಪರ್ಸ್ ಅನ್ನೋದು ಹೆಂಗೆ ಅಂತಂದ್ರೆ, ಒಂದು ಎಕ್ಸಾಮ್ ಪ್ಯಾಟರ್ನ್ ಅನ್ನ ತಿಳ್ಕೊಳ್ಳಿಕ್ಕೆ, ಆಯ್ತಾ, ಸಲೀಸಾದಂತಹ ಒಂದು ದಾರಿಯನ್ನು ಹುಡುಕಿಸ್ಕೊಡ್ಲಿಕ್ಕೆ, ಅಂದ್ರೆ ಹುಡುಕಿ ಕೊಡ್ಲಿಕ್ಕೆ ಸಹಾಯವಾಗುವಂತಹ ಏಕೈಕ ದಿಕ್ಸೂಚಿ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಓಲ್ಡ್ ಕ್ವಶನ್ ಪೇಪರ್ಸ್ಗಳು. ಯಾವುದೇ ಒಂದು ಎಕ್ಸಾಮ್ ಅನ್ನು ನೀವು ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ, ನಾನು ಹೇಳೋದಕ್ಕಿಂತ ನೀವು ಕರೆಂಟ್ ಅಫೇರ್ಸ್ ಅನ್ನ, ನೀವು ಕ್ವಶನ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದ್ರಿ ಅಂತಂದ್ರೆ 100% ನೀವು ಸಲೀಸಾಗಿ ಹೋಗ್ಬಹುದು. ಎಕ್ಸಾಂಪಲ್, ಈಗ ಯಾವುದೋ ಒಂದು ಕ್ವಶನ್ ಪೇಪರ್ ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಅನ್ಕೊಳ್ಳಿ. ಸೊ ಮೂಲಭೂತ ಹಕ್ಕುಗಳು ಎಷ್ಟನೇ ಚಾಪ್ಟರ್ ಬರುತ್ತೆ ಅಂತ ಹೇಳಿ ಅವಾಗ ಕೇಳ್ತಾ ಇದ್ರು. ಸೊ ಇವಾಗ ಆ ಥರದಲ್ಲಿ ಕ್ವಶನ್ಸ್ ಗಳನ್ನ ಕೇಳಲ್ಲ. ಯಾವುದೇ, ಈಗ ಎಕ್ಸಾಂಪಲ್ ಪ್ಯಾಟರ್ನ್ ಚೇಂಜ್ ಮಾಡಿ ಕೇಳ್ಬೋದು. ಯಾವುದೇ ಒಂದು ಖೈದಿಯು, ಆಯ್ತಾ, ತಾನು ಜೈಲಿನಲ್ಲಿದ್ದರು ಅಥವಾ ಕಾರಾವಾಸದಲ್ಲಿ ಇದ್ರೂ ಕೂಡ ಅವನಿಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ, ಹೈಕೋರ್ಟ್ ಮೊರೆ ಹೋಗ್ಲಿಕ್ಕೆ, ರಿಟ್ ಅರ್ಜಿ ಹಾಕೊಳ್ಳಿಕ್ಕೆ, ಅಥವಾ ತನಿಗೆ ಏನಾದ್ರೂ ಒಂದು ಸಹಾಯವನ್ನ ಕೇಳಲಿಕ್ಕೆ ನ್ಯಾಯಾಲಯದ ಒಂದು ಅಧೀನಕ್ಕೆ ಅವನು ಹೋಗಿ ಬೇಡ್ಕೊಳ್ಳುವಂಥದ್ದು ಸಂವಿಧಾನದ ಯಾವ ವಿಧಿ ಅನುಸಾರ ಅಂತ ಕೇಳ್ಬೋದು, ಅಥವಾ ಯಾವ ರೀತಿಯಲ್ಲಿ ಅವನು ಹೋಗಿ ರಿಟ್ ಪಿಟಿಷನ್ ಅನ್ನ ಹಾಕಬೇಕು, ಯಾವ ವಿಧಿ ಆಧಾರದ ಮೇಲೆ ಅಂತ ಕೇಳ್ಬೋದು. ಕ್ವಶನ್ಸ್ಗಳು ಮೇ ಬಿ ವೇರಿ, ಆಯ್ತಾ? ಸೊ ಹಾಗಾಗಿ ನೀವು ಓದುವಂತ ಪ್ಯಾಟರ್ನ್ ತುಂಬಾ 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 ಚೇಂಜಸ್ ಗಳಾಗಿರ್ತದೆ. ಎವ್ರಿ 10 yearಗೆ ನೀವು ನೋಡ್ಕೊಂಡ್ ಬಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ವಿಲ್ ಬಿ ವೆರಿ ವೆರಿ ಡಿಫ್ರೆಂಟ್ ಕಂಪೇರ್ ಟು ದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ಸೊ ಹಾಗಾಗಿ ಎವ್ರಿ 10 yearಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನೋದು ಚೇಂಜ್ ಆಗುತ್ತೆ. ದಟ್ ಈಸ್ ಎವಾಲ್ಯುಯೇಟೆಡ್ ಮೆಥಡ್. ಆಕ್ಚುಲಿ ಇದೇ ರೀತಿ ಇರಬೇಕು ಅಂತ ಹೇಳಿ ಮಾಡ್ತಾರೆ. ಸೊ ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ ಆರ್ ದಿ ದಿಕ್ಸೂಚೀಸ್, ಅಥವಾ ಏನಪ್ಪಾ ಅಂತಂದ್ರೆ ಬ್ಲೂ ಪ್ರಿಂಟ್ಸ್, ಅಥವಾ ನಿಮ್ಮ ನಾವಿಕ ಅಂತ ಕರೀತಾರೆ. ಸೊ ಹಾಗಾಗಿ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ಗಳನ್ನ ತುಂಬಾ ಮಹತ್ವ ಕೊಡಬೇಕಾಗುತ್ತೆ ಈ ಟೈಮಲ್ಲಿ. ಯಾವ ಪ್ಯಾಟರ್ನ್ ಅಲ್ಲಿ, ಯಾವ ಸಬ್ಜೆಕ್ಟ್ಸ್ ಮೇಲೆ, ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಯಾವ ವಿಷಯದ ಮೇಲೆ ಅವರು ಜಾಸ್ತಿ ಕ್ವಶನ್ ಅನ್ನ ಕೇಳಿದ್ದಾರೆ. ಎಕ್ಸಾಂಪಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಂದ್ಬಿಡ್ತು ಅಂತಂದ್ರೆ ವೇರ್ ದೇ ಆರ್ ಫೋಕಸಿಂಗ್, ಸೊ ವೇರ್ ದೇ ಆರ್ ಎವಾಲ್ಯುಯೇಟಿಂಗ್ ಅಸ್ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೀವು ಓದುವಂತಹ ಏನದು ಓಲ್ಡ್ ಕ್ವಶನ್ಸ್ ಪೇಪರ್ಸ್ಗಳನ್ನ, ಎಲ್ಲಾ ರೀತಿಯ ಕ್ವಶನ್ಸ್ ಪೇಪರ್ಸ್ಗಳನ್ನ ನೀವು ಇಲ್ಲಿ
ಜಾಯಿನ್ ಮಾಡ್ಕೋಬೇಕಾಗುತ್ತೆ, ಸರಿನಾ? ಸೊ ಅದನ್ನು ನೀವು ಪ್ಯಾಟರ್ನ ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ನಾನು ಹೇಳಿದೆ ಎಕಾಲಜಿ ಆ್ಯಂಡ್ ಎನ್ವೈರ್ಮೆಂಟ್ ರಿಲೇಟೆಡ್ ಏನಪ್ಪ ಅಂತಂದರೆ ಕ್ವಶನ್ಸ್ಗಳು ಮೇ ಬಿ ಸೆಲೆಬ್ರೇಷನ್ ಟೈಪ್ ಬರ್ಬೋದು, ಡೇಸ್ ವೈಸ್ ಬರ್ಬೋದು, ಅದಾದಮೇಲೆ ಹೊಸ ಸ್ಪೀಸೀಸ್ ಕಂಡುಹಿಡಿದಿರೋದ್ರ ಬಗ್ಗೆ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ಸ್ಗಳ ಬಗ್ಗೆ ಆಗಿರ್ಬೋದು, ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ಆಗಿರ್ಬೋದು, ಜುವಲಾಜಿಕಲ್ ರಿಸರ್ವಾಯರ್ಸ್ ಬಗ್ಗೆ ಆಗಿರ್ಬೋದು, ನದಿಗಳ ಬಗ್ಗೆ ಆಗಿರ್ಬೋದು, ಪ್ಲಾಂಟ್ ಬಗ್ಗೆ ಆಗಿರ್ಬೋದು, ರೈಸೋಮ್ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಒಂದ್ರ ಬಗ್ಗೆ ಕ್ವಶನ್ಸು ಎಕಾಲಜಿ ಎನ್ವೈರ್ಮೆಂಟಲ್ಲಿ ತೆಗಿತಾರೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು PCಗೆ ಓದ್ತಾ ಇದ್ದೀರಾ ಅಂತಂದರೆ 6 to 12th ಬುಕ್ ಅಂತ ಹೇಳಿದ್ದೀನಿ. ಸೊ ದ್ಯಾಟ್ ಈಸ್ ಮ್ಯಾಂಡೇಟರಿ. ಯಾಕಂತಂದರೆ ಮೋರ್ ದೆನ್ 50 to 60% ಆಫ್ ದಿ ಕ್ವಶನ್ ವಿಲ್ ಬಿ ಅಪಿಯರ್ಡ್ ಇನ್ ಹ್ಯುಮ್ಯಾನಿಟೇರಿಯನ್ ಸಬ್ಜೆಕ್ಟ್ಸ್. ಓಕೆ, ಸೊ ಹಾಗಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು 6ರಿಂದ 12ನೇ ಕ್ಲಾಸಿನ ಪುಸ್ತಕಗಳು. ಅದರಲ್ಲೂ ನಾನು ಹೇಳಿದ್ದೀನಿ ಸೈನ್ಸನ್ನು ಅಲ್ಲಿ ಓದುವಂತಹ ನೆಸೆಸಿಟಿ ಇಲ್ಲ. ಯಾಕೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಅಲ್ಲಿ ಎಕ್ಸ್ಪ್ಲನೇಷನ್ನು ಎಲಾಬ್ರೇಟೆಡ್ ಇರುತ್ತೆ. ಅಂದರೆ ಎಕ್ಸಾಂಪಲ್ಲು, ಈಗ ಆಕ್ಸಿಲರಿ ಮೋಷನಿಗೆ ಅಥವಾ ಮೂಮೆಂಟಮ್ ಬಗ್ಗೆ ಏನೋ ಒಂದು ಕ್ವಶನ್ ಇರುತ್ತೆ, ಅದನ್ನು ಅವರು 2-3 ಪೇಜ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತಾರೆ. ಸೊ ಒಂದು ಉದಾಹರಣೆ ಕೊಟ್ಬಿಟ್ಟು, ಅವಳು ಶಾಲಿನಿ ಬಂದಳು, ಅವಳೊಂದು ಇದು ಮಾಡ್ತಾಳೆ, ಹಿಂದಕ್ಕೆ ಹೋಗ್ತಾಳೆ, ಮುಂದಕ್ಕೆ ಬರ್ತಾಳೆ, ಸೊ ಅವಾಗ ಅವಳಿಗೆ ಏನೋ ಒಂಥರದ್ದು ಫೀಲ್ ಆಗುತ್ತೆ, ಅದು ಸೈನ್ಸಲ್ಲಿ ಏನಂತ ಕರೀತಾರೆ ಅಂತೇಳಿ ಎಲ್ಲ ಎಲಾಬ್ರೇಟೆಡ್ ಆಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬೇಡ. ಸೊ ಹಾಗಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ನೀವು ಬೇರೆ ಅಥವಾ ನಾರ್ಮಲ್ ಡೈಲಿ ಲೈಫ್ ಸೈನ್ಸನ್ನು ಬೇರೆ ಒಂದು ಬುಕ್ಕನ್ನು ಓದಿದರೆ ಸೊ ಸೂಪರ್. ಬಟ್ ನೀವು ಓದ್ತಾ ಇರೋ ಪ್ಯಾಟರ್ನಲ್ಲಿ 6 and 12th ಒಳಗಡೆ ಸೈನ್ಸ್ ಬುಕ್ಸ್ಗಳನ್ನು ಓದಬೇಡಿ. ದಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ನನ್ನ ಕಡೆಯಿಂದ ಅದು ಹಂಬಲ್ ರಿಕ್ವೆಸ್ಟ್. ಅದ್ರ ಮೇಲೂ ನೀವು ಓದ್ಬೇಕಂತಂದ್ರೆ ಇಟ್ಸ್ ಯುವರ್ ವಿಶ್, ಯು ಕ್ಯಾನ್ ಡೂ ಇಟ್ ಇಫ್ ಯು ಹ್ಯಾವ್ ಟೈಮ್ ಆ್ಯಂಡ್ ಇಫ್ ಯು ಹ್ಯಾವ್ ದಟ್ ಮಚ್ ಆಫ್ ಕರೇಜ್ ಟು ರೀಡ್ ದ ಬುಕ್ಸ್ ಟು ಗೆಟ್ ದ ನಾಲೆಜ್. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ನನಗೆ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ. 6 to 12th ಬುಕ್, ದಟ್ಸ್ ಟು ಬಿ ಸೋಷಿಯಲ್ ಸೈನ್ಸ್. ಎರಡನೇದು ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ KE ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ. ಸೊ ಹಾಗಾಗಿ ನೀವು KE ಎಕ್ಸಾಮ್ಗಳಲ್ಲಿ 1 ವರ್ಷದಾಗಿರ್ಬೋದು, 2 ವರ್ಷದ ಕ್ವಶನ್ಸ್ಗಳನ್ನು ಕೇಳ್ಬೋದು. 2 ವರ್ಷದ ಯಾಕೆ ಕೇಳ್ತಾರೆ ಸರ್ ನಮಗೆ ಅಂತ ಹೇಳಿದರೆ, ಎಕ್ಸಾಂಪಲ್ ನಮ್ಮಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ಗವರ್ಮೆಂಟು ಮಾಡಿಫಿಕೇಶನ್ ಮಾಡಿರುತ್ತೆ ಅಥವಾ ಹೊಸದಾಗಿ ತಂದಿರುತ್ತೆ ಅಥವಾ ಕೆಲವುಗಳನ್ನು ಡಿಲೀಟ್ ಮಾಡಿರುತ್ತೆ. ಎಕ್ಸಾಂಪಲ್ಲು MG ನರೇಗಾ ಅನ್ನೋದು ಈಗ ರೀನೇಮ್ ಆಗಿದೆ ಸೆಂಟ್ರಲ್ ಗವರ್ಮೆಂಟ್ಗಳಿಂದ. ಸೊ ಅದು ರೀನೇಮ್ ಆಗಿದೆ, ಅವಾಗ ಎಷ್ಟು ಅದಕ್ಕೆ ದಿನಗಳಿಗೆ ಅಂತೇಳಿ ದಿನಕೂಲಿ ಲೆಕ್ಕದಲ್ಲಿ ಕೊಡ್ತಾ ಇದ್ರು. ಸೊ ಅದಾದ್ಮೇಲೆ ಯಾವ ರೀತಿ ಪೇಮೆಂಟ್ ಆಗ್ತಾ ಇತ್ತು, ಎಷ್ಟು ಪೇಮೆಂಟ್ ಆಗ್ತಿತ್ತು ಅನ್ನೋದು ಹಳೇದೊಂದು ಪ್ಯಾಟರ್ನು. ಸೊ MG ನರೇಗಾ ಅನ್ನೋದು ಯಾವಾಗ ಬಂತು, ಅದು ಯಾವಾಗ ಅದನ್ನು ರೀನೇಮ್ ಮಾಡಿದ್ರು. ಸೊ ಇತ್ತೀಚೆಗೆ ಬಂದಿರತಕ್ಕಂಥ MG ನರೇಗಾದ ಹೊಸ ಹೆಸರೇನು, ಅದಾದ್ಮೇಲೆ ಅದನ್ನು ಯಾಕೆ ಇಟ್ಟರು, ಎಷ್ಟು ಕೂಲಿ ಕೊಡ್ತಿದ್ದಾರೆ ಇವಾಗ, ಎಷ್ಟು ದಿನಗಳವರೆಗೆ, ಯಾವ ರೀತಿಯಲ್ಲಿ ಮೋಡ್ ಆಫ್ ಪೇಮೆಂಟನ್ನು ಮಾಡ್ತಿದ್ದಾರೆ. ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಅಫೇರ್ಸ್. ಅದು ಏನಂತಂದರೆ ಡೈಲಿ ನಮ್ಮ ಲೈಫಲ್ಲಿ ಬರ್ತಾನೆ ಇರುತ್ತೆ ಎವ್ರಿ ಡೇ. ಸೊ ಗೌರ್ಮೆಂಟ್ ತರ್ತಿರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳು ಎವ್ರಿ ಡೇ ಬರ್ತಾನೆ ಇರ್ತದೆ, ಬಟ್ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಿರಲ್ಲ, ಅದ್ರ ಬಗ್ಗೆ ಕೇಳಲ್ಲ ಬಿಡು ಅಂತ. ಅಲ್ಲೇ ಕ್ವಶನ್ಸ್ಗಳಾಗಿರುತ್ತೆ. ನಾನು ಸೆಲೆಕ್ಟ್ ಆದಾಗಿಂದ ಪ್ರತಿ ಆಕಾಂಕ್ಷಿಗೆ ಹೇಳಿರೋದು ಒಂದೇ ಒಂದು, ಏನಪ್ಪ ಅಂತಂದರೆ ನಿಮಗೆ ಯಾವುದು ಬೇಗ ನೆನಪು ಹಾರ್ತಾ ಇದ್ದೀರಾ ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಯಾವುದು ಕಷ್ಟ ಅನಿಸ್ತಾ ಇದೆ ಅಲ್ಲೇ ಕ್ವಶನ್ಸ್ಗಳು ಅರೇಂಜ್ ಆಗೋದು. ಸೊ ಅಲ್ಲಿ ನೀವು ಎಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಪ್ರಿಪ್ರೇಷನನ್ನು ಮಾಡಿಬಿಟ್ಟು ಹಡಲ್ಸನ್ನು ನೀವು ಕ್ಲಿಯರ್ ಮಾಡಿಬಿಟ್ಟು ನೆನಪಲ್ಲಿ ಇಟ್ಕೊತಿರೋ, ಸೊ ಅದರ ಮೇಲೆ ಎಲ್ಲದು ಡಿಪೆಂಡ್ ಆಗಿರುತ್ತೆ, ಆಯಿತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಹೇಳಿದೆ, ಮೆಂಟಲ್ ಎಬಿಲಿಟಿ ಅನ್ನೋದು ಹೇಳಿದ್ದೀನಿ. ಸೊ ಮೆಂಟಲ್ ಎಬಿಲಿಟಿ ಅನ್ನೋದು ಯಾವುದೇ ಒಬ್ಬ ಸ್ಪರ್ಧಾಕಾಂಕ್ಷೆ ಹೆಸರು ಲೀಸ್ಟಲ್ಲಿ ಬರಬೇಕು, ಫೈನಲ್ ಗ್ರೇಡೇಷನ್ ಲೀಸ್ಟಲ್ಲಿ ಬರಬೇಕು ಅಂತಂದರೆ ದೀಸ್ ವಿಲ್ ಮ್ಯಾಟರ್ಸ್. ಅಂದರೆ ಮೆಂಟಲ್ ಎಬಿಲಿಟಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಿಮಗೆ ನಾನು ಹೇಳೋದು, ಎವ್ರಿ ಡೇ ನೀವು ಆಪ್ಟಿಟ್ಯೂಡ್ ಇಲ್ಲ ರೀಸನಿಂಗ್ ಯಾವುದಾದ್ರೂ ಒಂದು ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಎಲ್ಲದನ್ನೂ ಕವರ್ ಮಾಡಲಿಲ್ಲ ಅಂತಂದರೆ 10 ಕ್ವಶನ್ಸ್ಗಳಲ್ಲಿ ನೀವು 8 ಕ್ವಶನ್ ಆದರೂ ನೀವು ಅಟೆಂಡ್ ಮಾಡುವಂತಹ ಒಬ್ಬ ಸ್ಪರ್ಧಾಕಾಂಕ್ಷಿ ಆಗಬೇಕು ಈ 60 ಡೇಸ್ಗಳಲ್ಲಿ, ಆಯಿತಾ? ನೆಕ್ಸ್ಟ್ ಹೇಳಿದ್ದೀನಿ, ಓಲ್ಡ್ ಕ್ವಶನ್ ಪೇಪರ್ಸ್ ಆರ್ ದ ದಿಕ್ಸೂಚೀಸ್. ಅಂದರೆ ನಿಮ್ಮ ಪ್ಯಾಟರ್ನ್ ಆಫ್ ಸ್ಟಡಿಗೆ ತುಂಬ ಹೆಲ್ಪ್ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳು. ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ತುಂಬ ಚೆನ್ನಾಗಿ ಓದಬೇಕಾಗುತ್ತೆ. KEದಾಗಿರ್ಬೋದು, KSPದಾಗಿರ್ಬೋದು, KPSCದಾಗಿರ್ಬೋದು, ಅದಾದಮೇಲೆ UPSCದಾಗಿರ್ಬೋದು, SSD GDಯಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳು ಆಗಿರ್ಬೋದು, ಅವನ್ನೆಲ್ಲವನ್ನ ನೀವು ದಯವಿಟ್ಟು, ಇಟ್ಸ್ ಮೈ ಪ್ರಾಮಿಸ್, ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ಇನ್ನೊಂದು ನಿಮಗೆ ಕಾಷನ್ ನಾನು ಇಲ್ಲಿ ಕೊಟ್ಟಿರೋದು, ಏಜ್ ರಿಲ್ಯಾಕ್ಸೇಷನ್ ಆಗಿದೆ ಅಂತ ಖುಷಿ ಪಡ್ತಾ ಇದ್ರೆ, ಇಫ್ ಯು ಸೆಲೆಕ್ಟೆಡ್ ಇನ್ 1:3 ಯುವರ್ ಫಿಸಿಕಲ್ ವಿಲ್ ಬಿ ವೆರಿ ಡಿಫಿಕಲ್ಟ್. ನಿಮ್ಮ ಫಿಸಿಕಲ್ ಅನ್ನೋದು ಏಜು
ಏಜ್ ಅನ್ನೋದು ತುಂಬ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಓಡ್ಲಿಕ್ಕೆ ಒಬ್ಬ ಮನುಷ್ಯನಿಗೆ ಸ್ಟ್ರೆಂತ್ ಅನ್ನೋದು ಇಲ್ಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಫಿಸಿಕಲ್ ಎಫಿಷಿಯನ್ಸಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಏಜ್ ರಿಲ್ಯಾಕ್ಸೇಷನ್ ಆಗಿದೆ ಅಂತ ಹೇಳಿ ನೀವೇನಾದರೂ ಫಿಸಿಕಲ್ ಬಗ್ಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಅಂತಂದ್ರೆ ದಟ್ 1 ಸೆಕೆಂಡ್ ಮೇ ಬಿ ಕಿಲ್ಸ್ ಯುವರ್ ಡ್ರೀಮ್, ಆಯ್ತಾ. ಸೊ ಹಾಗಾಗಿ ಏಜ್ ರಿಲ್ಯಾಕ್ಸೇಷನ್ ಆಗಿದೆ, ನಾನು ಓದ್ಬಿಟ್ರೆ ನಾನು ಆಗ್ಬಿಡ್ತೀನಿ ಅನ್ನೋದಲ್ಲ, ಫಿಸಿಕಲ್ ಬಗ್ಗೆನೂ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಹೇಳಿದ್ದೀನಿ ನಿಮಗೆ, KA ಎಕ್ಸಾಮ್ ನಡೆಸಿರೋದ್ರಿಂದ ಪ್ಯಾಟರ್ನ್ ಮೇ ಬಿ ಎಲಾಬ್ರೇಟೆಡ್ ಆಗಿರ್ಬೋದು, ಶಾರ್ಟು ಆಗಿರ್ಬೋದು. ಅಂದರೆ 1 ವರ್ಡ್ ಕ್ವಶನ್ಸ್ಗಳು ಕೇಳಿಬಿಟ್ಟು ಡೈರೆಕ್ಟ್ ಆನ್ಸರ್ಸ್ಗಳನ್ನಾದರೂ ಕೇಳ್ಬೋದು, ಅಥವಾ ಅವರು ಪ್ಯಾಟರ್ನ ಚೇಂಜ್ ಮಾಡಿಬಿಟ್ಟು ಎಲಾಬ್ರೇಟೆಡ್ ಕ್ವಶನ್ಸನ್ನು ಫ್ರೇಮ್ ಮಾಡಿಬಿಟ್ಟು ಅದರಲ್ಲಿ ಆಪ್ಷನ್ 1 or 2, 2 or 3 UPSC ಪ್ಯಾಟರ್ನ್ ಈಗ ನೀವು ನೋಡಿದ್ರೆ ಗೊತ್ತಾಗುತ್ತೆ. 1 or 2, 2 or 3 ಅಥವಾ ಮೇಲಿನ ಎಲ್ಲವೂ ಮೇಲಿನ ಕೆಳಗಿನ ಯಾವುದೂ ಅಲ್ಲ, ಆ ಥರದ ಪ್ಯಾಟರ್ನ್ ಓನ್ಲಿ 3, ಓನ್ಲಿ 2 ಸೆಲೆಕ್ಟೆಡ್ ಆನ್ಸರ್ಸ್ಗಳನ್ನು ಅವರು ಮೆನ್ಷನ್ ಮಾಡಲೂಬಹುದು. ಹಾಗಾಗಿ ನಿಮ್ಮ ಮೈಂಡ್ಸೆಟ್ಟಲ್ಲಿ KEA ಬಗ್ಗೆ ನೀವು ತುಂಬ ಕಾಷನರಿ ಆಗಿರಬೇಕು. KPSC ಪ್ಯಾಟರ್ನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ ಟು KEA ಪ್ಯಾಟರ್ನ್ ಅಂಡ್ ಇಟ್ಸ್ ಇಕ್ವಲೆಂಟ್ ಟು KPSC, ಆಯ್ತಾ. ಆ ಥರದ ಪ್ಯಾಟರ್ನ್ ಇರುತ್ತೆ. ಎಕ್ಸಾಂಪಲ್ ಯಾವುದಾದ್ರೂ KEAದವರು FD ಎಕ್ಸಾಮ್ಗಳನ್ನು ನಡೆಸಿದ್ರೆ, ಪೊಲೀಸ್ ಬೇಡ, B.Ed D.Ed ಮೇಲೆ ಕರೀತಿರ್ತಕ್ಕಂಥ ಮೇಸ್ಟರ್ ಎಕ್ಸಾಮ್ಗಳ ಬಗ್ಗೆ ನೀವು ನೋಡಿದಂತಂದ್ರೆ ಯು ವಿಲ್ ಗೆಟ್ ದ ಕ್ಲಾರಿಫಿಕೇಶನ್ ರಿಗಾರ್ಡಿಂಗ್ KEA. ಓಕೆ, ನೆಕ್ಸ್ಟ್ ನಾನು ಏನು ಹೇಳಿದ್ದೀನಿ ನಿಮಗೆ, ಇಲ್ಲಿ ಶಾರ್ಟ್ ಟೈಮ್ ಇರೋದ್ರಿಂದ ನಿಮ್ಮ ಟೈಮ್ ಟೇಬಲನ್ನು ನೀವೇ ಫ್ರೇಮ್ ಮಾಡ್ಕೋಬೇಕು. ಸೊ ಇವತ್ತು ಒಂದೇ ಸಲಕ್ಕೆ ನಿಮ್ಮ ಬ್ರೈನನ್ನು ಟರ್ನ್ ಅಪ್ ಮಾಡೋದಕ್ಕಿಂತ ಎವ್ರಿ ಡೇ ಚೇಂಜಸ್ ಅನ್ನೋದನ್ನು ಕೇಳುತ್ತೆ ಬ್ರೈನು. ನಿಮ್ಮ ಬ್ರೈನನ್ನು ನೀವು ಟರ್ನ್ ಅಪ್ ಮಾಡಬೇಕು, ಅದನ್ನು ಬೇರೆಯವ್ರು ಯಾರೂ ಟ್ರೈನ್ ಅಪ್ ಮಾಡೋಕ್ಕಾಗಲ್ಲ, ಟರ್ನ್ ಅಪ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಗೋಲಿಗೆ ನೀವೇನಾದರೂ ಫಿಕ್ಸ್ ಮಾಡ್ಕೊಂಡಿದ್ದೀರ ಟೈಮಿಂಗ್ಸ್ ಅಂತಂದರೆ ಯು ಜಸ್ಟ್ ಗೋ ಥ್ರೂ ಯುವರ್ ಮೈಂಡ್ ಅಷ್ಟೇ. ಅದು ಹೆಂಗೆ ಹೇಳುತ್ತೆ ಹಾಗೆ ಕೇಳ್ರಿ, ಬಟ್ ಕಂಟ್ರೋಲ್ಡ್ ಆಗಿರ್ರಿ, ಆಯಿತಾ. ನೆಕ್ಸ್ಟ್ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಇಲ್ಲಿ ಕಡಿಮೆ ಸಮಯ ಇದೆ ಅಂತೇಳಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅದಾದಮೇಲೆ ಹರಿಬರಿಯಲ್ಲಿ ಬೇರೆ ಬೇರೆ ಬುಕ್ಸ್ಗಳನ್ನು ತೊಗೊಂಡು ಓದೋದು, ಅದಾದಮೇಲೆ ಇವಾಗ ಜಾಸ್ತಿ ನಾಲೆಜ್ ನನಗೆ ಬೇಕು ಅಂತ ಹೇಳಿ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸಬ್ಜೆಕ್ಟ್ಸು ತುಂಬ ಈಸಿ ಇದೆ. 2 months ಈಸ್ ಎನಫ್ ಫಾರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್. 2 ಮಂತು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಆಲ್ರೆಡಿ 5 ವರ್ಷನ ಕಳ್ಕೊಂಬಂದಿದ್ದೀರಿ. ಎಲ್ಲರೂ ನನಗೆ ಕೇಳ್ತಿದ್ದು ಒಂದೇ ಕ್ವಶನ್, ನೀವು ಸರ್ ನನ್ನ ಏಜ್ ಹೋಗ್ತಾ ಇದೆ, ನೋಟಿಫಿಕೇಷನ್ಗಳೇ ಆಗ್ತಾ ಇಲ್ಲ. ನಾನು ಎಲ್ರಿಗೂ ಕಂಡಾಗ ಒಂದೇ ಹೇಳಿರೋದು, ಯು ಡೋಂಟ್ ಥಿಂಕ್ ಆಫ್ ಯುವರ್ ಏಜ್ ಆ್ಯಂಡ್ ಯು ಡೋಂಟ್ ಥಿಂಕ್ ಆಫ್ ದ ನೋಟಿಫಿಕೇಶನ್ ವೆನ್ ಇಟ್ ಈಸ್, ಯಾವಾಗ ಅದು ಬರುತ್ತೆ ಅಂತ ಹೇಳಿ ಯಾವತ್ತೂ ಕೇಳಲಿಕ್ಕೆ ಹೋಗ್ಬೇಡಿ. ಇಫ್ ಯು ಆರ್ ಪ್ರಿಪೇರಿಂಗ್ ವೆಲ್, 1 chance ಈಸ್ ಎನಫ್ ಟು ಕ್ರ್ಯಾಕ್ ದ ಎಕ್ಸಾಮ್. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅವ್ರು ಬಿಟ್ಟಿರ್ತಕ್ಕಂತಹ ನೋಟಿಫಿಕೇಶನು ಜಾಸ್ತಿ ಇದೆ. ಡಿಸ್ಟ್ರಿಕ್ಟ್ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಹೆಂಗೆ ಅನಿಸುತ್ತೆ ಎಲ್ಲಿ ಸೆಲೆಕ್ಟ್ ಆಗಬೇಕು ಅಂತೇಳಿದೆ ಅಲ್ಲಿ ಸೆಲೆಕ್ಟ್ ಆಗಿ ನಿಮ್ಮ ಡ್ರೀಮನ್ನು ನೀವು ಅಚೀವ್ಮೆಂಟ್ ಮಾಡ್ಕೊಳ್ಳಿ. ಸೊ ಎವ್ರಿಬಡಿ ನಿಮ್ಮನ್ನೆಲ್ಲರೂ ಇವಾಗ ಬೇಸತ್ತು ಬಿಟ್ಟು ತುಂಬ ದೂರ ಇಟ್ಟಿರ್ತಾರೆ. ನಾನು ಅನ್ಭವಿಸ್ಕೊಂಡು ಬಂದಿದ್ದೀನಿ. ಡಿಗ್ರಿ ಮುಗಿದ್ಬಿಟ್ಟು ಅಥವಾ PUC ಎಕ್ಸ್ಪೆಷಲಿ ಡಿಗ್ರಿ ಮುಗಿದ್ಬಿಟ್ಟು ಎಲ್ಲರೂ ಓದಕ್ಕಂತ ಹೋಗ್ತೀವಿ ನಂಬ್ಕೊಂಡು, ಏನಪ್ಪ ಅಂತಂದರೆ ಮೇ ಬಿ ನೋಟಿಫಿಕೇಶನ್ ನಾಳೆ ಆಗ್ಬೋದು, ನೆಕ್ಸ್ಟ್ ಮಂತಲ್ಲಿ ಆಗ್ಬೋದು, ಈ ವರ್ಷದಲ್ಲಿ ಆಗ್ಬೋದು ಅಂತೇಳಿ ಕನಸನ್ನು ಕಂಡಿರ್ತೀವಿ. ಸೊ ಯಾವುದೋ ಒಂದು ಕಾರಣಗಳಿಂದ ಮೇ ಬಿ ದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಡಿಸ್ಟರ್ಬೆನ್ಸಸ್ ಡಿಪಾರ್ಟ್ಮೆಂಟ್ಸು ಅಥವಾ ಗೌರ್ಮೆಂಟು ಇಟ್ ಪ್ರೊಲಾಂಗ್ಡ್ ಫಾರ್ 5 years, 4.5 year to 5 years ನೋಟಿಫಿಕೇಶನ್ ಆಗಿಲ್ಲ. ಸೊ ಹಾಗಾಗಿ ನನಗೂ ತಾವು ಎಲ್ಲಿ ಸಿಗ್ತಿದ್ರಿ, ಎಲ್ಲಿ ಮಾತಾಡಿಸ್ತಾ ಇದ್ರಿ, ಅಲ್ಲಿ ನನಗೆ ಜಾಸ್ತಿ ಹೇಳಿಗೂ ಕೂಡ ಆಗ್ತಿರ್ಲಿಲ್ಲ. ಯಾಕಂದರೆ ಕುತ್ತಿಗೆಗೆ ಸಿಕ್ಕಾಕೊಂಡಿದೆ. ಅದನ್ನು ನಾನು ಏನಂತ ಹೇಳಬೇಕು, ಎಲ್ಲರೂ ಕೇಳ್ತೀರಿ, ಫೋನ್ ಮಾಡಿದಾಗ ಅದನ್ನೇ ಕೇಳ್ತೀರಿ, ಸಿಕ್ಕಾಗ ಅದನ್ನೇ ಕೇಳ್ತೀರಿ, ನಿಮ್ಮ ಮೆಸೇಜ್ಗಳಲ್ಲಿ ನೀವು ಅದನ್ನೇ ಕೇಳಿದಿರಿ, ಸರ್ ಯಾಕೆ ನೋಟಿಫಿಕೇಶನ್ಗಳು ಆಗ್ತಾ ಇಲ್ಲ. ಸೊ ನಾನು ಯಾವ ರೀತಿಯಲ್ಲಿ ಹೇಳಲಿಕ್ಕಾಗುತ್ತೆ ಇಲ್ಲಿ, ಬಿಕಾಸ್ ಐ ಆಮ್ ಆಲ್ಸೋ ಎ ಗೌರ್ಮೆಂಟ್ ಎಂಪ್ಲಾಯ್, ಐ ಕ್ಯಾನಾಟ್ ಸ್ಪೀಕ್ ಡೈರೆಕ್ಟ್ಲಿ. ನಿಮ್ಮ ಮುಂದೆ ನಾನು ಡೈರೆಕ್ಟಾಗಿ ಹೇಳ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದನ್ನು ಈಗ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೋಟಿಫಿಕೇಶನ್ ಆಗಿದೆ, ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಹಾಗಾಗಿ ಪ್ರಿಪ್ರೇಷನ್ ಅನ್ನೋದನ್ನು ಇವಾಗ ನೀವು ಜಾಸ್ತಿ ಮಾಡಬೇಕಾಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಯಾರ್ಯಾರು PC ಓದ್ತಿದ್ದೀರಾ ಈ ವಿಡಿಯೋ ಏನಾದರೂ ಅವರಿಗೆ ಈ ಸೇವ್ ಮಾಡ್ಕೊಳ್ಳಿ ಅಂತ ತಾವು ಹೇಳ್ತಾ ಇದ್ದೀರಾ, ಸರ್ ವಿಡಿಯೋನ ಸೇವ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಬ್ರದರ್, ನಾನು ಮೇ ಬಿ ಇಟ್ಸ್ ಅಪ್ಲೋಡೆಡ್ ಇನ್ ಮೈ ಯೂಟ್ಯೂಬೋ ಅಥವಾ ಇಟ್ ಮೇ ಬಿ ಅಪ್ಲೋಡೆಡ್ ಇನ್ ಮೈ ಇನ್ಸ್ಟಾಗ್ರಾಮ್. ಮೇ ಬಿ ನಾನು ಅಪ್ಲೋಡ್ ಮಾಡ್ತೀನಿಲ್ಲ, ಗೊತ್ತಿಲ್ಲ. ಇದು ಯಾವ ಥರದಲ್ಲಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ನೀವು ಇದು ಚೆನ್ನಾಗಿತ್ತು ಅಂತಂದರೆ ಯು ಕ್ಯಾನ್ ಆ್ಯಡ್ ಎ ಮೆಸೇಜ್ ಅಥವಾ ಕಮೆಂಟ್ ಎ ಮೆಸೇಜ್ ದಟ್ ಯು ಸೇವ್ ದಿಸ್ ವಿಡಿಯೋ ಆ್ಯಂಡ್ ಅಪ್ಲೋಡೆಡ್ ಇನ್ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಂತ ಹೇಳಿದರೆ ನಾನು ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಮಾಡೋದು ಬೇಡ, ಆಯಿತಾ. ಇನ್ನೊಂದು, ಕಡಿಮೆ ಸಮಯ ಇರೋದ್ರಿಂದ ಸಹವಾಸವನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ವಾಟ್ ಎವರ್ ದ ಫ್ರೆಂಡ್ ಏನು ನಿಮ್ಮ ಬಾಂಡಿಂಗ್ ಇರುತ್ತೆ, ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇವಾಗ ಟೈಮಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಯಾಕಂತಂದರೆ ಕಡಿಮೆ ಸಮಯ ಇರೋದ್ರಿಂದ ನೀವಿವಾಗ ಮದುವೆಗೋ, ಮುಂಜಿಗೋ, ಬರ್ಡೇಗೋ, ಡೆತ್ ಡೇಗೋ ಅಂತೇಳಿ ಏನಾದ್ರು ಹೋಗ್ತಾ ಇದ್ರಿ ಅಂತಂದರೆ
ಸೊ ಅದು ನಿಮ್ಮ ಸಕ್ಸಸ್ಸಿಗೆ ಅದು ತುಂಬ ಹತ್ರ ಆಗಲಿಕ್ಕೆ ಹೆಲ್ಪ್ ಮಾಡಲ್ಲ. ನೆಕ್ಸ್ಟ್ ಎರಡನೇದೇನಪ್ಪ ಅಂತಂದರೆ ಅವಾಯ್ಡ್ ಸೋಷಲ್ ಮೀಡಿಯಾ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಇವಾಗಿನ ಕಾಲದಲ್ಲಿ ಸೋಷಲ್ ಮೀಡಿಯಾಕ್ಕೆ ಬೆನ್ನು ಬಿದ್ದಿರೋಷ್ಟು ವಿದ್ಯಾರ್ಥಿಗಳನ್ನು ನಾನು ಎಲ್ಲೂ ನೋಡಿಲ್ಲ. ನೀವು ಕಲಿತಾ ಇರೋದು ಜೀರೋ, ತಿಳ್ಕೊಳ್ತಾ ಇರೋದು ಜೀರೋ, ಜಸ್ಟ್ ಟ್ರೋಲ್ ಮಾಡ್ತಾ ಇರೋದು ಮತ್ತು ಸ್ಕ್ರೋಲ್ ಮಾಡ್ತಾ ಇರೋದು ಜಾಸ್ತಿ ಅಷ್ಟೇ. ಅದು ಬಿಟ್ಬಿಟ್ರೆ ನಿಮ್ಮ ನಿಮ್ಮ ಬುಕ್ಸ್ಗಳ ಬಗ್ಗೆ ಆಗಿರ್ಬೋದು, ನಿಮ್ಮ ಜೀವನದ ಬಗ್ಗೆ ಆಗಿರ್ಬೋದು, ನಿಮ್ಮ ಪೇರೆಂಟ್ಸಿನ ಲೈಫ್ ಬಗ್ಗೆ ಆಗಿರ್ಬೋದು, ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ನೀವು ಕಾಣ್ತಿರ್ತಕ್ಕಂಥ ಕನಸುಗಳು ತುಂಬ ಡಿಫ್ರೆಂಟ್ ಆಗಿದೆ. ನೀವು ಇಷ್ಟು ಕಷ್ಟಪಟ್ಟು ಓದ್ಬಿಟ್ಟಿರ್ತೀರಾ, ಲಾಸ್ಟಿಗೆ ಬಂದುಬಿಟ್ಟು ಇದೇ ಬ್ಯಾಂಗ್ಳೂರು ಸಿಟಿಯಲ್ಲೋ ಬೇರೆ ಒಂದು ಸಿಟಿಯಲ್ಲೋ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀರಾ. ಅವಾಗ ಕಂಡಾಗ ಸರ್ ನಾನು ತುಂಬ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿದೆ, ಮೇ ಬಿ ಡ್ಯೂ ಟು ದ ಬ್ಯಾಡ್ ಲಕ್ ಅನಿಸುತ್ತೆ ಸರ್, ಅಥವಾ ನನ್ನ ಸಾಹಸ ದೋಷ ನನಗೆ ಹಾಳು ಮಾಡ್ತು ಅಂತ ಅನಿಸುತ್ತೆ ಸರ್, ಇಲ್ಲ ನಾನು ಯಾವುದೋ ಒಂದು ಬೇರೆ ಒಂದು ವಿಷಯದಲ್ಲಿ ಮುಳುಗ್ಬಿಟ್ಟಿದ್ದೆ ಸರ್, ಅಡಿಕ್ಷನ್ ಆಗಿಬಿಟ್ಟಿದ್ದೆ ಆ ಟೈಮಲ್ಲಿ, ಹಾಗಾಗಿ ನನಗೆ ಓದ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಭಗವಂತ ನನಗೆ ಈ ಥರ ಶಿಕ್ಷೆ ಕೊಟ್ಟ ಅಂತೇಳಿ ಹೇಳ್ತಾ ಇರ್ತೀರಾ. ಸೊ ಅದನ್ನು ಕೇಳಿಗೂ ಕೂಡ ಬೇಜಾರು ಅನಿಸುತ್ತೆ ನಮಗೆ. ನಿಮಗೆ ನಾನು ದಯವಿಟ್ಟು ಹೇಳ್ತಾ ಇರೋದು ಒಂದೇ, ಫ್ರೆಂಡ್ ಸರ್ಕಲನ್ನು ತುಂಬ ಶಾರ್ಟ್ ಮಾಡ್ಕೊಳ್ಳಿ, ಸೆಲೆಬ್ರೇಷನ್ಗಳನ್ನು ಅವಾಯ್ಡ್ ಮಾಡಿ, ಸೋಷಲ್ ಮೀಡಿಯಾನ ಕಂಪ್ಲೀಟ್ಲಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಫ್ ಎನಿಥಿಂಗ್ ಈಸ್ ದೇರ್, ಯೂಸ್ ದ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲೈಕ್ ಯೂಟ್ಯೂಬ್, ಆಯಿತಾ. ಆ್ಯಂಡ್ ಸಮ್ವೇರ್ ಆ್ಯಕ್ಚುಲಿ ನಾನು ನಿಮ್ಮನ್ನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಂತ ಎಲ್ಲೂ ಯಾರ ಮುಂದೆ ಹೇಳಲ್ಲ ನಾನು, ಯಾಕಂದರೆ ಅಲ್ಲಿ 1000 ಕ್ವಶನ್ ಕೇಳ್ತಾರೆ, 1000 ಕ್ವಶನಿಗೆ ಟಿಕ್ ಹೊಡ್ಕೊಂಡು ಹೋಗ್ತೀರಿ. ಸೊ ಅದು ನಿಮಗೆ ಯೂಸ್ ಆಗಲ್ಲ. ಯಾರು ಫಿಸಿಕಲ್ ಬುಕ್ಗಳನ್ನು ಓದ್ತಾರೆ ಅವರಿಗೆ ತುಂಬ ಹೆಲ್ಪ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಅದಾದಮೇಲೆ ಇದರಂಥ ಅಪಾರ್ಚುನಿಟಿ ನಿಮಗೆ ಮತ್ತೆ ಸಿಗಲ್ಲ. ಇಟ್ಸ್ ಎನ್ ಗ್ರೇಟ್ ಅಪಾರ್ಚುನಿಟಿ ಬೈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಇಟ್ಸ್ ಆಲ್ರೆಡಿ ಕ್ರಿಯೇಟೆಡ್ ಎನ್ ಅಪಾರ್ಚುನಿಟಿ. those who wanted to get it and utilize that opportunity and ಆ ಅಪಾರ್ಚುನಿಟಿನ ನಿಮ್ಮ ಸಕ್ಸಸ್ ಕಾಣಲಿಕ್ಕೆ ನೀವು ಏನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಸರಿನಾ. ಸೊ ಹಾಗಾಗಿ ಪೊಲೀಸ್ ನೋಟಿಫಿಕೇಷನ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಖುಷಿ ವಿಚಾರ ಅಂತಲೇ ಹೇಳಿದ್ದೀನಿ. ದಯವಿಟ್ಟು ಓದ್ರಿ, ನಮ್ಮ ಇಲಾಖೆಗೆ ಜಾಯ್ನ್ ಆಗಿರಿ. ಯಂಗ್ಸ್ಟರ್ಸ್ಗಳು ಈ ಇಲಾಖೆಗೆ ಬರ್ತಿರೋದ್ರಿಂದ ನಮ್ಮ ಇಲಾಖೆಯ ಗೌರವ ಕೂಡ ಹೆಚ್ಚುತ್ತಾ ಇದೆ. ನಮ್ಮ ಇಲಾಖೆಯ ವೇ ಆಫ್ ವರ್ಕಿಂಗ್ ಚೇಂಜ್ ಆಗ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಸ್ಯಾಲ್ರಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದಾದಮೇಲೆ ನಮ್ಮ ಇಲಾಖೆಯಲ್ಲಿ ಗೌರವ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಮೋರ್ ದೆನ್ ದ್ಯಾಟ್ ಯು ಕ್ಯಾನ್ ಸೆಕ್ಯೂರ್ ಯುವರ್ ಫ್ಯಾಮಿಲಿ, ಯು ಕ್ಯಾನ್ ಫೀಡ್ ಯುವರ್ ಫ್ಯಾಮಿಲಿ. ದಟ್ ಈಸ್ ದ ಫಾರ್ಮೋಸ್ಟ್ ಥಿಂಗ್ ನಾವು ಮಾಡ್ತಾ ಇರೋದು. ನಮ್ಮ ಫ್ಯಾಮಿಲಿಗೆ ನಾನೊಬ್ಬ ಮಗನಾಗಿ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಫ್ ಸಮ್ವನ್ ವಾಂಟೆಡ್ ಟು ಆಸ್ಕ್ ದ ಕ್ವಶನ್, ಇಫ್ ಸಮ್ವನ್ ವಾಂಟೆಡ್ ಟು ಆಸ್ಕ್ ದ ಕ್ವಶನ್ ಯು ಕ್ಯಾನ್ ಕಮೆಂಟ್ ಕಮೆಂಟ್ ಬಾಕ್ಸ್. ನಾನು ನೋಡ್ತೀನಿ ಒಂದು 5 to 10 ಕ್ವಶನ್ಸ್ಗಳು ಯಾವುದಾದ್ರು ಇತ್ತು ಅಂತಂದರೆ, ಇಲ್ಲ ಈ ವಿಡಿಯೋನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ಕ್ವಶನ್ಸ್ಗಳನ್ನು ಕೇಳಂಗಿದ್ರೆ ಕೇಳಿ. ಓಕೆ, ಥ್ಯಾಂಕ್ ಯು.